ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್. ನಮ್ಮ ರಕ್ಷಕ ದೇವರು ನಮ್ಮೊಂದಿಗಿದ್ದಾನೆ, ಪರಿಶುದ್ಧಾತ್ಮ ದೇವರು ನಮ್ಮೊಂದಿಗಿದ್ದಾನೆ, ತಂದೆ ದೇವರು ನಮ್ಮೊಂದಿಗಿದ್ದಾನೆ. ಹಲ್ಲೆಲೂಯ, ಆಮೆನ್. ದೇವರೊಂದು ಈ ಒಂದು ಉನ್ನತ ಸಮಯವನ್ನು ಪ್ರಿಯರೇ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ. ದೇವರಿಗೆ ಧನ್ಯವಾದ ಸಲ್ಲಿಸುವವರಾಗಿರಬೇಕು ನಾವು. ಆಮೆನ್, ಹಲ್ಲೆಲೂಯ. ಇವತ್ತಿನ ವಿಷಯ ಪ್ರಿಯರೇ, ನಿಮ್ಮೊಂದಿಗೆ ಹಂಚಲಿಕ್ಕಿರುವಂಥದ್ದು ನಾನು ವಿಶ್ವಾಸಿಗಳಿಗೆ ಕರ್ತನು ಕೊಟ್ಟಂಥ ಅಧಿಕಾರ, ಯೇಸು ಕೊಟ್ಟಂಥ ಅಧಿಕಾರ. ಹಲ್ಲೆಲೂಯ, ಆಮೆನ್. ಸ್ಪಿರಿಚುವಲ್ ಅಥಾರಿಟಿ ಬಗ್ಗೆ ಮಾತಾಡಲು ಬಯಸ್ತೇನೆ ನಾನು. ಯೇಸು ಕ್ರಿಸ್ತನು ಪ್ರಿಯರೇ ನನಗೆ ನಿನಗೆ ಕೊಟ್ಟಂಥ ಅಧಿಕಾರದ ವಿಷಯದಲ್ಲಿ ಆದಿ ಸಭೆಯಲ್ಲಿ ಯಾವ ರೀತಿಯಲ್ಲಿ ಅಪೊಸ್ತಲರು ವೈರಿಯ ಕಾರ್ಯಗಳು ನಾಶ ಮಾಡುತ್ತಿದ್ದರು ಅಲ್ಲವಾ, ಸುವಾರ್ತೆಯನ್ನು ಸಾರುತ್ತಿದ್ದರು, ದೆವ್ವಗಳನ್ನು ಬಿಡಿಸುತ್ತಿದ್ದರು. ಆಮೆನ್. ಹಿಂದೆ ಯಾವ ರೀತಿಯಲ್ಲಿ ಅಪೊಸ್ತಲರು ಅಧಿಕಾರದಿಂದ ಕಾರ್ಯ ಮಾಡುತ್ತಿದ್ದರೋ ಇವತ್ತು ಕೂಡ ದೇವರು ಅದೇ ರೀತಿಯಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ಅಪೊಸ್ತಲರು ಯಾವ ಅಧಿಕಾರದಿಂದ ಕಾರ್ಯ ಮಾಡಿದರು ಅದೇ ಅಧಿಕಾರವನ್ನು ಯೇಸು ಕ್ರಿಸ್ತನು ಪ್ರಿಯರು ಇವತ್ತು ನನಗೆ ನಿನಗೆ ಕೊಟ್ಟಿದ್ದಾನೆ, ವಿಶ್ವಾಸಿ ಮಕ್ಕಳಾದ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ, ಆಮೆನ್. ನಾವು ಸುವಾರ್ತೆಯಲ್ಲಿ ನೋಡ್ತೇವೆ, ವೈರ್ಯ ಕಾರ್ಯಗಳನ್ನು ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಪ್ರಿಯರೇ ಪವಿತ್ರಾತ್ಮನ ಬಲದಿಂದ ನಾಶ ಮಾಡುತ್ತಾ ಬಂದನು. ಹಲ್ಲೆಲೂಯ. ಅದೇ ಪವಿತ್ರಾತ್ಮನು ಇವತ್ತು ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ನಿಮ್ಮೊಂದಿಗೆ ನಿಮ್ಮೊಳಗಿರುವ ಆತನಾಗಿದ್ದಾನೆ. ಪವಿತ್ರಾತ್ಮನು ಆತನು ಕೂಡ ಅದೇ ಕಾರ್ಯವನ್ನು ಮಾಡಲು ಶಕ್ತನಾಗಿದ್ದಾನೆ, ಮಾಡುತ್ತಾನೆ. ಆಮೆನ್, ಹಲ್ಲೆಲೂಯ. ದೇವರ ವಾಕ್ಯ ಪ್ರಿಯರೇ ಮತ್ತಾಯ 4ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಓದಿ ಕೇಳುವ, ಆತನ ಸುದ್ದಿಯು ಸಿರಿಯ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾ ರೋಗಿಗಳನ್ನು, ಪಾರ್ಶ್ವವಾಯುವಿನವರನ್ನು ಆತನ ಬಳಿಗೆ ಕರೆತಂದರು. ನೋಡಿ, ಮಾತ್ರವಲ್ಲ, ಇನ್ನೊಂದು ಕಡೆ ವಾಕ್ಯ ಹೇಳ್ತದೆ, ಮತ್ತಾಯ 8ನೇ ಅಧ್ಯಾಯ 14ರಿಂದ 16ನೇ ವಚನ ಕೂಡ, ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು, ಏನಂತೆ, ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿದನು. ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ನೋಡಿ, ಯೇಸು ಕ್ರಿಸ್ತನಲ್ಲಿದ್ದಂಥ ಆ ಬಲ, ಪರಿಶುದ್ಧಾತ್ಮನ ಬಲದಿಂದಲೇ ಕಾರ್ಯವಾಗುವುದನ್ನು ನಾವು ನೋಡುತ್ತೇವೆ. ಆಮೆನ್. ಮಾತ್ರವಲ್ಲ, ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು. ಮಾತ್ರವಲ್ಲ, ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದನಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು ಎಂಬುದಾಗಿ. ನೋಡಿ, ಯೇಸು ಕ್ರಿಸ್ತನು ಯಾವುದೆಲ್ಲ ಅದ್ಭುತ ಕಾರ್ಯಗಳನ್ನು ಮಾಡಿದನು ಎಂಬುದಾಗಿ ನಾವು ನೋಡುವುದಾದರೆ ಈ ವಾಕ್ಯ ಆಧಾರಿತವಾಗಿ ನಮಗೆ ಗೊತ್ತಾಗ್ತದೆ. ಆಮೆನ್. ಮಾತ್ರವಲ್ಲ, ಪರಿಶುದ್ಧಾತ್ಮನ ಬಲದಿಂದ ಆತನು ಎಲ್ಲೆಲ್ಲಿ ಹೋದನು ಅಲ್ಲಿ ಸ್ವಸ್ಥತೆ, ಎಲ್ಲೆಲ್ಲಿ ಹೋದನು ಅಲ್ಲಿ ಅನಾರೋಗ್ಯದಲ್ಲಿ ಆರೋಗ್ಯ, ದೆವ್ವಗಳಿಂದ ಬಿಡುಗಡೆ ಮಾಡುವಂಥದ್ದು, ಮೈ ನೆಟ್ಟಗಿಲ್ಲದವರನ್ನು ಸ್ವಸ್ಥ ಮಾಡುವಂಥದ್ದು, ಇದೆಲ್ಲ ಕಾರ್ಯವನ್ನು ನಮ್ಮ ಯೇಸು ಕ್ರಿಸ್ತನು ಮಾಡಿದ್ದಾನೆ. ಹಲ್ಲೆಲೂಯ. ನಾವು ನೋಡ್ತೇವೆ ಸುವಾರ್ತೆಗಳಲ್ಲಿ ಅಧ್ಯಯನ ಮಾಡುವಾಗ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ದೈವಿಕವಾದ ಅಧಿಕಾರವನ್ನು ಮತ್ತು ಶಕ್ತಿಯನ್ನು ಕೂಡ ನೀಡಿದನು. ಇವತ್ತು ಪ್ರಿಯ ವಿಶ್ವಾಸಿ ಮಕ್ಕಳೇ, ನಮಗೆ ಈ ಶಕ್ತಿಯನ್ನು ಯೇಸು ಕ್ರಿಸ್ತನು ನೀಡಿದ್ದಾನೆ. ಯಾಕೆ ನೀಡಿದ್ದಾನೆ? ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಿಕ್ಕ? ಖಂಡಿತವಾಗಿಯೂ ಅಲ್ಲ. ವೈರ್ಯ ಕಾರ್ಯದ ಮೇಲೆ ಜಯವನ್ನು ಸಾಧಿಸಲು, ಆಮೆನ್, ಸುವಾರ್ತೆಯನ್ನು ಸಾರಲು ಅಧಿಕಾರವನ್ನು ನಾವು ಹೊಂದಿದ್ದೇವೆ. ಇನ್ನೊಮ್ಮೆ ಹೇಳ್ತೇನೆ, ಯೇಸು ಕ್ರಿಸ್ತನು ಇವತ್ತು ನನಗೆ ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ಪ್ರಿಯ ದೇವ ಮಕ್ಕಳೇ, ವಿಶ್ವಾಸಿ ಮಕ್ಕಳೇ, ವೈರ್ಯ ಕಾರ್ಯವನ್ನು ಜಯಿಸಲು, ವೈರ್ಯ ಮೇಲೆ ಜಯ ಸಾಧಿಸಲು ಆಲ್ರೆಡಿ ಯೇಸು ಸ್ವಾಮಿ ಜಯ ಸಾಧಿಸಿ ಆಗಿದೆ ಕ್ರೂಜೆಯಲ್ಲಿ. ಆಮೆನ್. ದೇವರು ಯೇಸು ಕ್ರಿಸ್ತ ನಮಗೆ ಪವಿತ್ರಾತ್ಮನ ಬಲವನ್ನು ಕೊಟ್ಟಿದ್ದಾನೆ. ವೈರ್ಯ ಕಾರ್ಯದ ಮೇಲೆ ಜಯವನ್ನು ಸಾಧಿಸಲು, ವೈರ್ಯ ಕಾರ್ಯವನ್ನು ನಾಶ ಮಾಡಲು. ಯಾವ ರೀತಿಯಲ್ಲಿ ಅಪೊಸ್ತಲರು ಕಾರ್ಯ ಮಾಡಿದರು, ಸ್ವಸ್ಥ ಮಾಡಿದನು, ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಕಾರ್ಯ ಮಾಡಿದನು, ಅದೇ ಕಾರ್ಯವನ್ನು ಇವತ್ತು ನಾನು ನೀವುಗಳು ಮಾಡಲು ಶಕ್ತರಾಗಿದ್ದೇವೆ. ಹೇಗೆ? ಯೇಸು ಕ್ರಿಸ್ತನು ನನಗೆ ನಿನಗೆ ಕೊಟ್ಟಂಥ ಪರಿಶುದ್ಧಾತ್ಮನ ಬಲದಿಂದ, ಆತನು ನನಗೆ ಕೊಟ್ಟಂಥ ಆತನ ಹೆಸರಿಂದ, ಆತನು ನಮಗೆ ನಿಮಗೆ ಕೊಟ್ಟಂಥ ಆತನ ಅದ್ಭುತವಾದ ಹೆಸರು ಪ್ರಿಯರೇ. ಭೂಮಿಯಲ್ಲಿ, ಭೂಮಿಯ ಕೆಳಗೆ, ಭೂಮಿಯ ಮೇಲೆ ಎಲ್ಲ ನಾಮಕ್ಕಿಂತ ಉನ್ನತ ನಾಮವನ್ನು ಹೊಂದಿರುವಂಥ ನಾಮ ಯೇಸು ಕ್ರಿಸ್ತನ ನಾಮ. ಹಲ್ಲೆಲೂಯ, ಆಮೆನ್. ಈ ನಾಮವನ್ನು ಆತನು ನನಗೆ ನಿನಗೆ ಕೊಟ್ಟಿದ್ದಾನೆ. ಆಮೆನ್, ಹಲ್ಲೆಲೂಯ. ಮಾತ್ರವಲ್ಲ, ಮತ್ತಾಯ 10ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡುವ ಈಗ, ಮತ್ತು 7ರಿಂದ 8ನೇ ವಚನದ ಕಡೆ ಕೂಡ ಹೋಗುವ. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ, ಎಲ್ಲ ತರಹದ ರೋಗಗಳನ್ನು, ಎಲ್ಲ ತರಹದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಏನಂತೆ? ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು. ನೆನಪಿಟ್ಕೊಳ್ಳಿ ಈ ವಾಕ್ಯಗಳನ್ನು. ಸ್ವಲ್ಪ
50-50 ಹಾಗೇನಿಲ್ಲ. ಎಲ್ಲ ಥರದ ಬೇನೆಗಳನ್ನು, ಎಲ್ಲ ಥರದ ರೋಗಗಳನ್ನು ವಾಸಿ ಮಾಡೋದಕ್ಕೆ ಅವರಿಗೆ ಅಧಿಕಾರ ಕೊಟ್ಟನು. ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ಇದೊಂದು ನಿನಗೆ ದೇವರು ಕೊಟ್ಟದ ಪ್ರಿವಿಲೇಜ್ ಕೂಡ, ಸುವಾರ್ತೆಯನ್ನು ಸಾರುವಂಥದ್ದು. ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಆಮೆನ್, ಉಚಿತವಾಗಿ ಕೊಡಿರಿ ಎಂಬುದಾಗಿ ನಮಗಿಲ್ಲಿ ಆಜ್ಞೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಎಂಥ ಒಂದು ಅದ್ಭುತವಾದ ಕಾರ್ಯಪ್ರಿಯರೇ ದೇವರದು. ಇಂಥ ಅಧಿಕಾರವನ್ನು ಇವತ್ತು ನಿನಗೆ ದೇವರು ಕೊಟ್ಟಿದ್ದಾನೆ. ಇದನ್ನು ನಾವು ಅರಿತುಕೊಂಡಿದ್ದೇವ? ಇದೆಲ್ಲ ಅಧಿಕಾರಗಳು ನಿನಗೆ ಸಿಕ್ಕಿದೆ ಎಂಬುದಾಗಿ ಗೊತ್ತಿರಬೇಕಾದ್ರೆ ನಾವು ಸತ್ಯವೇದ ಅಧ್ಯಯನ ಮಾಡುವಂಥದ್ದು, ಕರ್ತನಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಆಮೆನ್. ನಮಗೆ ಈ ಒಂದು ಅಥಾರಿಟಿ ಸಿಕ್ಕಿದ ಹೇಗೆ? ಆತನ ನಾಮದ ಮೂಲಕ. ಹಲ್ಲೆಲೂಯಾ. ಅಪೊಸ್ತಲರು ಯಾವ ರೀತಿಯಲ್ಲಿ ಅವರು ದೆವ್ವಗಳನ್ನು ಬಿಡಿಸ್ತಿದ್ರು, ಆಮೆನ್, ಯಾವ ಹೆಸರಿನಿಂದ ದೆವ್ವಗಳನ್ನು ಬಿಡಿಸ್ತಿದ್ರು, ಅದರ ಬಗ್ಗೆ ನಾವು ಗಮನ ಕೊಡುವ. ಆಮೆನ್. ನೋಡುವ, ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 17-19 ವಚನ ಪ್ರಿಯ ರೀತಿಯಾಗಿ ಹೇಳ್ತದೆ. ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ. ನೋಡಿ, ನಾನು ಆಗಷ್ಟೇ ಹೇಳಿದೆ, ಭೂಮಿಯ ಕೆಳಗೆ, ಭೂಮಿಯ ಮೇಲೆ ಎಲ್ಲ ನಾಮಕ್ಕಿಂತ ಉನ್ನತವಾದ ನಾಮವನ್ನು ಹೊಂದಿದ ಒಂದೇ ಒಂದು ನಾಮ, ನಮ್ಮ ರಕ್ಷಕ ಯೇಸುವಿನ ನಾಮ. ಹಲ್ಲೆಲೂಯಾ. ಈ ನಾಮ ಇವತ್ತು ನಿಮಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ಆಮೆನ್. ಹಲ್ಲೆಲೂಯಾ. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ ಎಂಬುದಾಗಿ ಕೂಡ ಹೇಳಿದ್ದಾನೆ. ಹಲ್ಲೆಲೂಯಾ. ಎಂಥ ಒಂದು ಬಲ, ಹಲ್ಲೆಲೂಯಾ, ಎಂಥ ಒಂದು ಅದ್ಭುತವಾದ ಕಾರ್ಯ ಇವತ್ತು ನಿನಗೆ ದೇವರು ಕೊಟ್ಟಿದ್ದಾನೆ. ಎಂಥ ಒಂದು ದೊಡ್ಡ ಪ್ರಿವಿಲೇಜ್. ಹಲ್ಲೆಲೂಯಾ, ಆಮೆನ್. ದೇವರ ವಾಕ್ಯ ಲೂಕ 10:17-19 ನೆನಪಲ್ಲಿಟ್ಟುಕೊಳ್ಳಿ ಪ್ರಿಯರೇ. ಅದನ್ನು ಮೆಲುಕು ಹಾಕಿ ಅದರಲ್ಲಿ ಇರುವಂಥ ಗೂಢಾರ್ಥಗಳನ್ನು ಮೆಡಿಟೇಟ್ ಮಾಡಿ ದೇವರು ನಿಮಗೆ ಆ ವಾಕ್ಯದ ಮೂಲಕ ನಿಮ್ಮನ್ನು ಬಲಪಡಿಸ್ತಾನೆ. ಯೇಸುವಿನ ಮಾತು ಪ್ರಿಯರೇ, ಇದು ನನಗೆ ಕೊಟ್ಟಂಥ ಮಾತು. ಇದನ್ನು ನೀವು ಧ್ಯಾನಿಸಿ, ದೇವರು ಕೊಟ್ಟ ಅಧಿಕಾರ ಏನೆಂಬುದಾಗಿ ನೀವು ತಿಳ್ಕೊಳ್ಳಿರಿ. ನೀವು ವಿಕ್ಟಿಮ್ ಅಲ್ಲ ಪ್ರಿಯ, ನೀವು ವಿಕ್ಟರ್ ಇನ್ ಜೀಸಸ್ ನೇಮ್. ಹಲ್ಲೆಲೂಯಾ. ಏನು ವಾಗ್ದಾನ ಮಾಡಿದ್ದಾನೆ ಯೇಸು ಕ್ರಿಸ್ತನು, ಅದನ್ನು ಆತನು ಇದುವರೆಗೆ ನೆರವೇರಿಸ್ತಾ ಬಂದಿದ್ದಾನೆ, ಈಗಲೂ ಮುಂದೆ ಕೂಡ ನೆರವೇರಿಸುವರಾಗಿದ್ದಾನೆ. ಆತನ ರಾಜ್ಯದ ಮಹಿಮೆಗೋಸ್ಕರ. ಹಲ್ಲೆಲೂಯಾ. ತಂದೆ ದೇವರ ರಾಜ್ಯದ ಮಹಿಮೆಗೋಸ್ಕರ. ಆಮೆನ್. ನೋಡಿ, ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಆಮೇನ್, ಆಮೇನ್, ಆಮೇನ್. ಎಂಥ ಅಥಾರಿಟಿ ನಮಗೆ ಸಿಕ್ಕಿದೆ ಪ್ರಿಯರೇ. ಆಮೇನ್. ಮಾತ್ರವಲ್ಲ, ಆತನ ಹೆಸರಿನಿಂದ ನಾವು ಕಾರ್ಯವನ್ನು ಮಾಡಲಿಕ್ಕೆ ಆಗ್ತದೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಹಲ್ಲೆಲೂಯಾ, ಆಮೆನ್. ಮಾರ್ಕ 9ನೇ ಅಧ್ಯಾಯ 38-39 ವಚನ ಕೂಡ ಈ ರೀತಿಯಾಗಿ ಹೇಳ್ತದೆ. ಯೋಹಾನನು ಆತನಿಗೆ, ಬೋಧಕನೇ, ಯಾವನೋ ಒಬ್ಬನು ನಿನ್ನ ಹೆಸರನ್ನು ಹೇಳಿ ದೆವ್ವ ಬಿಡಿಸುವುದನ್ನು ನಾವು ಕಂಡು, ಅವನು ನಮಗೆ ಸೇರಿದವನಲ್ಲವಾದ್ದರಿಂದ ಅವನಿಗೆ ಅಡ್ಡಿ ಮಾಡಿದೆವೆಂದು ಹೇಳಲಾಗಿ, ಯೇಸು ಅವನಿಗೆ, ಅಡ್ಡಿ ಮಾಡಬೇಡಿರಿ, ನನ್ನ ಹೆಸರಿನ ಮೇಲೆ ಮಹತ್ತನ್ನು ಮಾಡಿ ಏಕಾಏಕಿ ನನ್ನನ್ನು ದೂಷಿಸುವವನು ಒಬ್ಬನೂ ಇಲ್ಲ. ನೋಡಿ, ನನ್ನ ಹೆಸರಿನ ಮೇಲೆ, ಇವತ್ತು ನಿನಗೆ ಕೊಟ್ಟಂಥ ಹೆಸರು ದೇವರ ಹೆಸರು, ಯೇಸು ಕ್ರಿಸ್ತನ ಹೆಸರನ್ನು ನಾವು ಹೊಂದಿದ್ದೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಅದ್ಭುತ ಕಾರ್ಯಗಳನ್ನು ಆತನ ರಾಜ್ಯದ ಮಹಿಮೆಗಾಗಿ ಮಾಡುವಂಥ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾನೆ. ಯಾಕಂದ್ರೆ ನಾವು ಆತನ ಮಕ್ಕಳಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ಆಮೆನ್. ಯಾವ ರೀತಿಯಲ್ಲಿ ನಾವು ಮೊದಲಾಗಿ ಒಂದು ವಚನ ಓದಿ, 70 ಮಂದಿಯು ಈ ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಅಂದರೆ ಆ 70 ಮಂದಿ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನ ಹೆಸರನ್ನು ಹೇಳಿ ಅಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು. ಇವತ್ತು ಎಲ್ಲ ಅದ್ಭುತ ಯೇಸು ಕ್ರಿಸ್ತನ ರಾಜ್ಯದ ಮಹಿಮೆಗಾಗಿ ಆತನ ಮಕ್ಕಳಾದ ನಮಗೆ ಈ ಅಥಾರಿಟಿಯನ್ನು ಕೊಡಲ್ಪಟ್ಟಿದ್ದೆ ಆಲ್ರೆಡಿ. ಆಮೆನ್, ಆಮೆನ್. ವಾಕ್ಯಾಧಾರಿತವಾಗಿ ತಿಳಿದು ಬರುತ್ತದೆ ಇದೆಲ್ಲ ವಿಷಯಗಳು. ವಾಕ್ಯವನ್ನು ಅಧ್ಯಯನ ಮಾಡುವಾಗ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವೇ ಅದ್ಭುತ ಕಾರ್ಯಗಳನ್ನು ಅವರು ಮಾಡಿದರು ಅಂದು. ಇವತ್ತು ನಾನು ನೀವುಗಳು ಕೂಡ ಆತನ ಮಹಿಮೆಗಾಗಿ, ಯೇಸುವಿನ ಮಹಿಮೆಗಾಗಿ, ತಂದೆ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಇಂಥ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಬಲ ಸಿಕ್ಕಿದೆ ಯೇಸು ಸ್ವಾಮಿ ಕೃಪೆಯಿಂದ. ಹಲ್ಲೆಲೂಯಾ. ಇದನ್ನು ನಾವು ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳಬೇಕು. ಇದನ್ನು ನಾವು ಪ್ರಾರ್ಥನಾ ಆಧಾರಿತವಾಗಿ ನಾವು ದೇವರೊಂದಿಗೆ ಕೇಳಿಕೊಳ್ಳಬೇಕು. ನೀವು ಆಶಿಸಿಕೊಳ್ಳಿ, ಪರಿಶುದ್ಧಾತ್ಮನ ವರಗಳಿಗಾಗಿ ನೀವು ಬೇಡಿರಿ ಪ್ರಿಯರೇ. ದೇವರು ನಿಮಗೆ ಅದನ್ನು ಖಂಡಿತವಾಗಿ ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯವನ್ನು ನೋಡಿ, ವಾಕ್ಯ ಏನು ಹೇಳ್ತಾರೆ, ನೀವು ಹೊಂದಿದ್ದೀರಿ,
ಆಮೆನ್. ಅದನ್ನು ನೀವು ಆರೈಕೆ ಮಾಡಿಕೊಂಡು ಅದರಲ್ಲಿ ನಡೀರಿ ಪ್ರಿಯರೇ. ನಂಬಿಕೆ ಇಟ್ಟು ನೀವು ಮಾಡಿ, ನಂಬಿದಿರಲ್ಲ ವಾಕ್ಯವನ್ನು, ಆ ನಂಬಿಕೆಯನ್ನು ಕಾರ್ಯರೂಪವಾಗಿ ನೀವು ಮಾಡಿ. ಹಲ್ಲೆಲೂಯಾ, ಆಮೆನ್. ಮಾತ್ರವಲ್ಲ, ಇದು ವರಗಳು, ಫಲಗಳು, ಯೇಸು ಕ್ರಿಸ್ತನಲ್ಲಿ ಮಾಡಲಿಕ್ಕೆ ಆಗುವಂಥ ಅದ್ಭುತ ಕಾರ್ಯಗಳು ಯಾರ ಮಹಿಮೆಗಾಗಿ? ನಮ್ಮನ್ನು ಹೆಚ್ಚಿಸ್ಲಿಕ್ಕ? ಖಂಡಿತವಾಗಿ ಅಲ್ಲ, ದೇವರ ರಾಜ್ಯದ ಮಹಿಮೆಗಾಗಿ, ಯೇಸುವಿನ ರಾಜ್ಯವನ್ನು ಕಟ್ಟಲು. ಹಲ್ಲೆಲೂಯಾ. ಯೇಸುವಿನ ಹೆಸರಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ, ಯೇಸುವನ್ನು ಯಾವ ರೀತಿಯಲ್ಲಿ ತಂದೆ ರಾಜ್ಯವನ್ನು ಕಟ್ಟಿದನು, ಅದೇ ರೀತಿಯಲ್ಲಿ ನಾವು ಕೂಡ ತಂದೆ ರಾಜ್ಯವನ್ನು ಕಟ್ಟುವಂಥ ದೇವ ಮಕ್ಕಳಾಗಿದ್ದೇವೆ. ಮೊದಲು ದೇವರ ವಾಕ್ಯ ಹೇಳ್ತದೆ, ಮತ್ತಾಯ 6:33 ಮೊದಲು ಪರಲೋಕ ರಾಜ್ಯಕ್ಕಾಗದ ನೀತಿಗೆ ಔತ ಕೊಟ್ಟರೆ ಅದರ ಎಲ್ಲವೂ ಸಿಗ್ತದೆ ಎಂಬುದಾಗಿ. ಇವತ್ತು ನಾವು ವಿಶ್ವಾಸಿ ಮಕ್ಕಳು, ನಮ್ಮ ಜವಾಬ್ದಾರಿ, ನಮ್ಮ ಪ್ರಿವಿಲೇಜ್ ಸುವಾರ್ತೆ ಸಾರುವಂಥದ್ದು, ಇನ್ನಿತರಿಗೆ ಪ್ರಾರ್ಥನೆ ಮಾಡುವಂಥದ್ದು, ಇನ್ನಿತರನ್ನು ಕರ್ತನ ರಾಜ್ಯಕ್ಕೆ ಕರ್ಕೊಂಡು ಬರುವಂಥದ್ದು, ಇನ್ನಿತರ ರಕ್ಷಣೆ ಹಾದಿಯಲ್ಲಿ ನಡೆಸುವಂಥದ್ದು, ಇನ್ನಿತರಿಗಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು, ನಶಿಸಿ ಹೋಗುವಂಥ ಆತ್ಮಕ್ಕಾಗಿ ನಶಿಸಿ ಹೋಗದಂತೆ ನಾವು ಪ್ರಾರ್ಥನೆ ಮಾಡುವಂಥದ್ದು. ನಿಮಗೆ ಬೇಜಾರಾಗಬೇಕು, ಆ ಒಂದು ದಾಹ ಇರಬೇಕು ಆತ್ಮಗಳದ್ದು ಅಲ್ಲವಾ? ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ನೆರೆಕೆರೆಯಲ್ಲಿರ್ಬೋದು, ಅಥವಾ ನಿಮ್ಮ ಕೆಲಸ ಮಾಡೋ ಜಾಗಗಳಲ್ಲಿರ್ಬೋದು, ಪ್ರಾರ್ಥಿಸಿರಿ. ಆತ್ಮಗಳು ನಾಶವಾಗದಂತೆ ಪ್ರಾರ್ಥಿಸಿರಿ. ನಿಮ್ಮ ಊರಿಗಾಗಿ ಪ್ರಾರ್ಥಿಸಿರಿ, ನಿಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸಿರಿ, ದೇಶಕ್ಕಾಗಿ ಪ್ರಾರ್ಥಿಸಿರಿ. ಹಲ್ಲೆಲೂಯಾ, ಆಮೆನ್. ದೇವರು ನಿಮಗೆ ಅಥಾರಿಟಿ ಕೊಟ್ಟಿದ್ದಾನೆ ಪ್ರಿಯರೇ, ಇದನ್ನು ನೆನಪಲ್ಲಿಟ್ಟುಕೊಂಡು ಪ್ರಾರ್ಥಿಸಿರಿ. ಹಲ್ಲೆಲೂಯಾ, ಆಮೆನ್. ಇದು ನಮ್ಮನ್ನು ನಾವು ಹೆಚ್ಚಳಪಡಿಸ್ಲಿಕ್ಕೋಸ್ಕರ ಅಲ್ಲ, ನಾವು ಅದ್ಭುತ ಕಾರ್ಯಗಳನ್ನು ಮಾಡುವಂಥದ್ದು, ದೇವರ ಆತ್ಮನ ಫಲ ವರಗಳನ್ನು ಕೇಳಿಕೊಳ್ಳುವಂಥದ್ದು. ಯಾರಿಗೋಸ್ಕರ? ದೇವರ ವಾಕ್ಯ ಹೇಳ್ತದೆ, ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 30ನೇ ವಚನ, ಹೆಚ್ಚಳಪಡುವವನು ಕರ್ತನಲ್ಲಿ ಹೆಚ್ಚಳಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. ನೋಡಿ, ಹೆಚ್ಚಳಪಡುವವರು ನಾವು ಯಾವಲ್ಲಿ ಹೆಚ್ಚಳ ಪಡಬೇಕು? ನಾವು ಕ್ರಿಸ್ತನಲ್ಲಿ ಹೆಚ್ಚಳ ಪಡಬೇಕು. ಈ ಒಂದು ಪ್ರಿವಿಲೇಜನ್ನು ನಮಗೆ ಕೊಟ್ಟಿದ್ದಾನೆ ದೇವರ ಮಕ್ಕಳಾಗಿ. ಈ ಒಂದು ಪವಿತ್ರಾತ್ಮನ ಫಲ ವರಗಳು, ಈ ಒಂದು ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ, ಆತನ ಹೆಸರನ್ನು ನಮಗೆ ಕೊಟ್ಟಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಮುಖ್ಯವಾಗಿ ನಾನು ಇನ್ನೊಂದು ವಿಷಯಗಳನ್ನು ಹಂಚಲಿಕ್ಕೆ ಬಯಸ್ತೇನೆ ಪ್ರಿಯರೇ. ನಮ್ಮ ಅಧಿಕಾರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತು ಆತ ನಮಗೆ ಉಪಯೋಗಿಸಲು ಕೊಟ್ಟ ಆತನ ಹೆಸರಿನಲ್ಲಿಯೇ ಆಗಿದೆ. ಆಮೆನ್. ನಮಗೆ ಯೇಸು ಕ್ರಿಸ್ತನು ಹೆಸರಿನಲ್ಲಿ ನಮಗೆ ಅಧಿಕಾರ ಇದೆ. ಮಾತ್ರ ಆತನು ನಮಗೆ ಉಪಯೋಗಿಸಲಿಕ್ಕೆ ಕೊಟ್ಟ ಆತನ ಹೆಸರಿನಿಂದ ನಾವು ಅಧಿಕಾರವನ್ನು ಹೊಂದಿದ್ದೇವೆ. ಆಮೆನ್. ದೇವರ ವಾಕ್ಯವನ್ನು ನಾವು ನೋಡುವ ಪ್ರಿಯರೇ. ಇವತ್ತು ಹೆಚ್ಚಾಗಿ ವಾಕ್ಯಗಳಿದೆ, ಸಮಯ ಕಮ್ಮಿ ಉಂಟು, ಅದಕ್ಕೆ ನಾನು ಸ್ವಲ್ಪ ವೇಗವಾಗಿ ವಾಕ್ಯವನ್ನೇ ಕೊಟ್ಟುಕೊಂಡು ಮುಂದೆ ಹೋಗ್ತಿದ್ದೇನೆ. ನೀವು ನೋಟ್ ಮಾಡಿಕೊಳ್ಳಿ. ಮಾರ್ಕ 16ನೇ ಅಧ್ಯಾಯ 17ರಿಂದ 20ನೇ ವಚನ ಪ್ರಿಯರೇ. ಇದಲ್ಲದೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾದವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ನನ್ನ ಹೆಸರು, ಹಲ್ಲೆಲೂಯಾ, ನೋಡಿ ಇನ್ನೊಮ್ಮೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಆಮೆನ್, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು. ನೋಡಿರಿ ಪ್ರಿಯರೇ, ರೋಗಿಗಳ ಮೇಲೆ ಕೈ ಇಟ್ಟರೆ ಗುಣವಾಗುವುದು ಎಂದು ಹೇಳಿದನು. ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿ ಸುವಾರ್ತೆಯನ್ನು ಸಾರಿದರು, ಮತ್ತು ಕರ್ತನು ಅವರ ಮೇಲೆ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು ಎಂಬುದೇ. ಆಮೆನ್, ಹಲ್ಲೆಲೂಯಾ. ಎಂತಹ ಒಂದು ಅದ್ಭುತ ಕಾರ್ಯ ಪ್ರಿಯರೇ. ಮಾರ್ಕನು ಬರೆದ ಸುವಾರ್ತೆ 16, 17, 20 ಇದನ್ನು ನೀವು ಅಧ್ಯಯನ ಮಾಡಿರಿ. ನೋಡಿ, ಮೊದಲಾಗಿ ನಾವು ನೋಡಿದೆವು, ಆತನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಿದರು, ಹೊಸ ಭಾಷೆಗಳನ್ನು ಮಾತಾಡುವವರಾದರು, ಹಾವುಗಳನ್ನು ಎತ್ತುವವರಾದರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಆಮೆನ್. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಇದು ನಿಮ್ಮ ಭರವಸೆ, ಆತನ ಹೆಸರಿನ ಮೇಲೆ ಇಟ್ಟಂಥ ಭರವಸೆ, ಆತನು ನಿನಗೆ ಕೊಟ್ಟಂಥ ಅಧಿಕಾರದ ಮೇಲೆ ನಿನ್ನಿಟ್ಟ ನಂಬಿಕೆ. ಮಾತ್ರ ಆತನ ಹೆಸರು ನಿನಗೆ ಕೊಟ್ಟಿದ್ದಾನೆ. ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸ್ತೀರಿ, ನನ್ನ ಹೆಸರಿನಲ್ಲಿ ಆರೋಗ್ಯ ಹೀಲಿಂಗ್ ಮಾಡ್ತೀರಿ, ದೆವ್ವಗಳನ್ನು ಓಡಿಸ್ತೀರಿ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ ಆತನು. ಅದನ್ನು ನೀವು ನಂಬಿಕೆ ಇಟ್ಟು ನಡೆಯುವಾಗ ಏನು ವಾಗ್ದಾನ ಮಾಡಿದಾನೆ ವಾಕ್ಯದಲ್ಲಿ ಪ್ರಿಯರೇ, ಆ ಸೂಚಕ ಕಾರ್ಯಗಳನ್ನು ನಿನ್ನ ಮೂಲಕ ಯೇಸು ಕ್ರಿಸ್ತನು ಮಾಡುತ್ತಾನೆ. ತಂದೆ ದೇವರ ಮಹಿಮೆಗಾಗಿ, ಸರ್ವಶಕ್ತ ದೇವರ ರಾಜ್ಯವನ್ನು, ತಂದೆ ದೇವರ ರಾಜ್ಯವನ್ನು ಕಟ್ಟಲು ನಮಗೆ ದೇವರು ಕೊಟ್ಟಂಥ ಈ ಜೀವಿತದ ಸಹಾಯ ಆಗ್ತದೆ. ಹಲ್ಲೆಲೂಯಾ. ಈ ಪರಿಶುದ್ಧಾತ್ಮನ ಫಲ ವರಗಳು, ದೇವರು ಕೊಟ್ಟಂಥ ಈ ಒಂದು ಆಶೀರ್ವಾದಗಳು, ಇದು ನಾವು ನಮ್ಮ ರಕ್ಷಕ ದೇವರ ಮಹಿಮೆಗಾಗಿ ಜೀವಿಸಲಿಕ್ಕೆ ಹೊರತು ನಮ್ಮನ್ನು ಹೆಚ್ಚಲ್ಪಡಿಸಲಿಕ್ಕೆ ಅಲ್ಲ ಎಂಬುದಾಗಿ ನಾವು ನೆನಪಿಟ್ಕೊಳ್ಬೇಕು. ತಂದೆ ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ಪ್ರಿಯರೇ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ತಂದೆ ದೇವರ ರಾಜ್ಯವನ್ನು ಕಟ್ಟಿದನು, ಅದೇ ರೀತಿಯಲ್ಲಿ ಇವತ್ತು ನೀವುಗಳು ವಿಶ್ವಾಸಿ ಮಕ್ಕಳು ಕಟ್ಟಲಿಕ್ಕೆ
ಆಮೆನ್. ಹಲ್ಲೆಲೂಯಾ. ಎರಡನೇ ವಿಷಯ, ನಮ್ಮ ಶಕ್ತಿಯು ನಮ್ಮೊಳಗಿರುವ ಆತನಾದ ಪವಿತ್ರಾತ್ಮನಿಂದಲೇ ನಮಗೆ ದೊರೆತಿದೆ. ಯೇಸು ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿದ್ದಾನೆ ಅಲ್ಲವಾ? ಏನು ವಾಗ್ದಾನ ಮಾಡಿದ? ನಿಮ್ಮನ್ನು ಒಬ್ಬಂಟಿಗರಾಗಿ ಬಿಡುವುದಿಲ್ಲ, ನಿಮಗೂ ಸಹಾಯ ಕೊಡ್ತೇನೆ. ಯಾರು? ಪರಿಶುದ್ಧಾತ್ಮನೇ. ಇವತ್ತು ಪವಿತ್ರಾತ್ಮನ ಬಲದಿಂದ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ಕಾರ್ಯವನ್ನು ಮಾಡಿದನೋ ಅದೇ ರೀತಿಯ ಕಾರ್ಯಗಳನ್ನು ನಾನು ನೀವುಗಳು ಕೂಡ ಆತನ ಮಹಿಮೆಗಾಗಿ, ಆತನ ಹೆಸರು ನಿಮಿತ್ತ ಮಾಡಲಿಕ್ಕೆ ಶಕ್ತರಾಗಿದ್ದೇವೆ. ಹಲ್ಲೆಲೂಯಾ. ಆಮೆನ್. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ, ಏನಂತೆ? ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ. ಹಲ್ಲೆಲೂಯಾ. ಏನು ಮಾಡಿದನು? ಯೇಸು ಕ್ರಿಸ್ತನು ಪವಿತ್ರಾತ್ಮನ ಬಲದಿಂದಲೂ. ಆಮೆನ್. ಇವತ್ತು ದೇವರು ನನಗೆ ನಿನಗೆ ಕೊಟ್ಟಂಥ ಆತ್ಮ ಬಲ ಶಿಕ್ಷಣದ ಆತ್ಮ ಹೇಳಿ ತಂದ ಆತ್ಮವಲ್ಲ ಎಂಬುದಾಗಿ ಹೇಳಿದಂತೆ ತಿಮೋಥೆಯದಲ್ಲಿ ದೇವರು ನಮಗೆ ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದಾನೆ. ಆಮೆನ್. ಹಾಗಿರುವಾಗ ಪವಿತ್ರಾತ್ಮನ ಬಲದಿಂದ ನಾವು ಯೇಸು ಕ್ರಿಸ್ತನು ಮಾಡಿದಂತೆ ಹಲವಾರು ಅದ್ಭುತ ಕಾರ್ಯಗಳನ್ನು ಆತನ ಮಹಿಮೆಗಾಗಿ, ಆತನ ಚಿತ್ತದಂತೆ ಮಾಡಲು ನಾವು ಶಕ್ತರಾಗಿರುತ್ತೇವೆ. ಹಲ್ಲೆಲೂಯಾ. ಆಮೆನ್. ದೇವರಿಗೆ ಮಹಿಮೆಯಾಗಲಿ ಪ್ರಿಯರೇ. ಮತ್ತಾಯ 12ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ಕೂಡ ನೋಡುವಾಗ, ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವುದನ್ನು ನಾವು ನೋಡ್ತೇವೆ. ಅಲ್ಲಿ ಯೇಸು ಕ್ರಿಸ್ತನನ್ನು ಫರಿಸಾಯರು ದೂರುವುದನ್ನು ನಾವು ನೋಡ್ತೇವೆ ಅಲ್ವಾ? ಈ ಪ್ಯಾಸೇಜಲ್ಲಿ ನಾವು ನೋಡೋದಾದ್ರೆ ಜನಗಳು ಆತನನ್ನು ಕ್ವಶನ್ ಮಾಡೋದನ್ನು ನಾವು ನೋಡ್ತೇವೆ. ಹಾಗೆ ಯೇಸು ಕ್ರಿಸ್ತನು ಹೇಳ್ತಾನೇನು? ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ, ಯಾರ ಆತ್ಮ? ಇಲ್ಲಿ ನಾವು ನೋಡಬೇಕಾದ ದೇವರ ಆತ್ಮ, ಪರಿಶುದ್ಧಾತ್ಮನ ಬಲದಿಂದಲೇ. ಇನ್ನೊಂದು ನಮಗೆ ವಾಕ್ಯ ಅಲ್ವಾ? ಇವತ್ತು ನಾನು ನೀವುಗಳು ಹೊಂದಿರುವಂಥ ಆತ್ಮ, ಪವಿತ್ರ ಆತ್ಮ ನಮ್ಮೊಳಗಿದ್ದಾನೆ ಪ್ರಿಯ. ನಾವು ದೇವರ ಆಲಯವಾಗಿದ್ದೇವೆ ಪ್ರಿಯರೇ. ಇದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಆಮೆನ್. ನಿಮಗೊಂದು ಗುಡ್ ನ್ಯೂಸ್ ಹೇಳಲಿಕ್ಕೆ ಬಯಸ್ತೇನೆ. ಏನೆಂಬುದಾಗಿ ಹೇಳುವುದಾದರೆ, ಪ್ರಿಯ ವಿಶ್ವಾಸಿ ಮಕ್ಕಳೇ, ಯೇಸು ಕ್ರಿಸ್ತನೊಂದಿಗಿನ ಅದೇ ಪವಿತ್ರ ಆತ್ಮ ನಿಮ್ಮೊಳಗಿದ್ದಾನೆ. ಆಮೆನ್. ಸೇಮ್ ಅದೇ ಪರಿಶುದ್ಧಾತ್ಮ ಯೇಸು ಕ್ರಿಸ್ತನಿರುವಾಗ, ಲೋಕದಲ್ಲಿರುವಾಗ ಯಾವ ರೀತಿಯಲ್ಲಿ ಆತನು ಅದ್ಭುತ ಕಾರ್ಯಗಳು ಮಾಡಿದನು ಪವಿತ್ರಾತ್ಮನ ಬಲದಿಂದ, ಅದೇ ಪವಿತ್ರ ಆತ್ಮ ನಿಮ್ಮೊಳಗಿದ್ದಾನೆ. ಆತನೇ ಯೇಸು ಕ್ರಿಸ್ತನ ಎಲ್ಲ ಹೇಳಿದ ಮಾತುಗಳನ್ನು ನಿಮ್ಮ ನೆನಪಿಗೆ ತರ್ತಾನೆ. ನೀವು ಯಾವತ್ತೂ ಅನಾಥರಲ್ಲ, ಒಬ್ಬಂಟಿಗರಲ್ಲ. ಪ್ರಿಯ ವಿಶ್ವಾಸಿ ಮಕ್ಕಳೇ, ನಾನು ಯಾವತ್ತು ಹೇಳಿ ಇಚ್ಛೆ ಪಡ್ತೇನೆ, ಯಾವತ್ತು ಹೇಳ್ತೇನಲ್ಲ, ಯಾವತ್ತೊಬ್ಬ ವಿಶ್ವಾಸಿ ಮಗಮಗಳು ಒಬ್ಬಂಟಿಗರಲ್ಲ. ಅವರಿಗೆ ಬೋರ್ ಎಂಬುದು ಆಗುವುದಿಲ್ಲ. ಯಾಕೆ ಗೊತ್ತಾ? ದೇವರ ಆತ್ಮ ನಿಮ್ಮೊಳಗಿದ್ದಾನೆ. ನೀವು ದೇವರ ಆಲಯವಾಗಿದ್ದೀರಿ. ಆಮೆನ್. ಹಾಗಿರುವಾಗ ದೇವರ ಆತ್ಮನು ನಿಮ್ಮೊಂದಿಗೆ ಇದ್ದುಕೊಂಡು, ನೀವು ದೇವರ ಆತ್ಮನಿಂದ ಅನ್ಯೋನ್ಯತೆಯಿಂದ ಕರ್ತನ ಪ್ರತಿನಿತ್ಯ ಪ್ರತಿಕ್ಷಣವು ಸ್ತುತಿಸ್ತಾ ಆತನಿಗೆ ಮಾತಾಡುತ್ತಾ, ನಿಮ್ಮ ಬೆಸ್ಟ್ ಫ್ರೆಂಡ್ ಪವಿತ್ರಾತ್ಮ. ಆಮೆನ್. ನೀವು ಅನ್ಯ ಭಾಷೆ ಹೊರ ಹೊಂದಿರುವುದಾದರೆ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಆ ಒಂದು ಸಂಬಂಧದಲ್ಲಿ ಬೆಳೆಯುತ್ತೀರಿ ಪ್ರಿಯರೇ. ನಿಮ್ಗೆ ಯಾವತ್ತೂ ಬೋರ್ ಆಗೋದಿಲ್ಲ. ನೀವು ಒಬ್ಬಂಟಿಗರ ಅಲ್ಲವೇ ಅಲ್ಲ ವಿಶ್ವಾಸಿ ದೇವ ಮಕ್ಕಳೇ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಾಗಿರುವಾಗ ದೇವರಾತ್ಮನು ನಿಮ್ಮೊಂದಿಗೆ ಇದ್ದುಕೊಂಡು ನಿಮ್ಮನ್ನು ಬಲಪಡಿಸ್ತಾನೆ. ಕುಗ್ಗಿದಾಗ ನಿಮ್ಮನ್ನು ಬಲಪಡಿಸ್ತಾನೆ. ಆತನು ನಿಮ್ಮನ್ನು ದೇವರ ವಾಕ್ಯದಲ್ಲಿ ಬಲಪಡಿಸ್ತಾನೆ. ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ ದೇವರ ವಾಕ್ಯವನ್ನು ನೆನಪಿಗೆ ತರ್ತಾ ಇರ್ತಾನೆ. ಆಮೆನ್. ನೀವು ಮಾಡಬೇಕಾದಿಷ್ಟೇ, ಪವಿತ್ರಾತ್ಮನ ನೀವು ಆಲಯವಾಗಿದ್ದೀರಿ, ಪವಿತ್ರಾತ್ಮ ನಿಮ್ಮನ್ನು ನೆಲೆಸ್ತಾನೆ ಎಂಬುದನ್ನು ನೆಲೆಸಿಕೊಂಡು ಆ ಒಂದು ಅರಿವಿಕೆಯಿಂದ ಆತನನ್ನು ನಿಂದಿಸದೆ ನೀವು ನಡೆಯುವಂಥ ದೇವ ಮಕ್ಕಳಾಗಿರಬೇಕು. ಹಲ್ಲೆಲೂಯಾ. ಆಮೆನ್. ಪ್ರಿಯ ದೇವರ ವಾಕ್ಯದ ಕಡೆಗೆ ಹೋಗ್ತೇನೆ. ಮೊದಲ ಯೋಹಾನ 4ನೇ ಅಧ್ಯಾಯ 4ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಮೊದಲ ಯೋಹಾನ 4ನೇ ಅಧ್ಯಾಯ 4ನೇ ವಚನ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಇಲ್ಲಿ ನೋಡಬೇಕಾದಂಥ ವಾಕ್ಯ ಪ್ರಿಯರೇ. ಪ್ರಿಯ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ. ಪ್ರಿಯ ವಿಶ್ವಾಸಿ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ, ಬಾರ್ನ್ ಅಗೇನ್. ಆಮೆನ್. ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ದೊಡ್ಡವನು. ಆಮೆನ್. ಇದನ್ನು ತಿಳ್ಕೊಳ್ಬೇಕು ನಾವು. ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿದ್ದೇವೆ, ಈ ಲೋಕಕ್ಕೆ ಸಂಬಂಧಪಡದವು ನಾವು. ಹಲ್ಲೆಲೂಯಾ. ಇದನ್ನು ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಎಷ್ಟು ದೊಡ್ಡ ಒಂದು ಪ್ರಿವಿಲೇಜ್ ನನಗೆ ನಿನಗೆ. ಆಮೆನ್. ನಾವು ಲೋಕದಲ್ಲಿ ಇದ್ದಾಗಿ ಈ ಲೋಕಕ್ಕೆ ಸಂಬಂಧಪಡದವರು. ನಾವು ನೂತನವಾಗಿ ಜನಿಸಿದ್ದೇವೆ. ಹಲ್ಲೆಲೂಯಾ. ಹೊಸ ಸೃಷ್ಟಿಯಾಗಿದ್ದೇವೆ ಕ್ರಿಸ್ತನಲ್ಲಿ. ಯಾರ್ಯಾರು ಕ್ರಿಸ್ತನಲ್ಲಿ ಇದ್ದಾರೋ ಅವರು ನೂತನ ಸೃಷ್ಟಿಯಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾನು ನೀವುಗಳು ದೇವರ ಮಕ್ಕಳಾಗಿದ್ದೇವೆ, ಮಕ್ಕಳಾಗಿದ್ದೇವೆ. ನಾವು ನೂತನ ಸೃಷ್ಟಿಯಾಗಿದ್ದೇವೆ. ಹಾಗಿರುವಾಗ
ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿ, ಆರಿಕೆ ಮಾಡಿರಿ, ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವ ಆತನು ಹೆಚ್ಚಿನವನು. ಆಮೇನ್, ಆಮೇನ್, ಆಮೇನ್. ಮೊದಲ ಯೋಹಾನ 4ನೇ ಅಧ್ಯಾಯ 4ನೇ ವಚನ ಪ್ರಿಯರೇ. ಮಾತ್ರವಲ್ಲ 3ನೇ ಪಾಯಿಂಟನ್ನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮೊಂದಿಗೆ. ವೈರಿ ಮತ್ತು ವೈರಿಯ ಕಾರ್ಯದ ಮೇಲೆ, ವೈರಿ ಮತ್ತು ವೈರಿಯ ಕಾರ್ಯದ ಮೇಲೆ ನಮಗೆ ಅಧಿಕಾರ ನಡೆಸಲಿಕ್ಕೆ ಆಗ್ತದೆ. ಹೇಗೆ? ಆ ಅಧಿಕಾರ ನಮಗೆ ನಡೆಸಲಿಕ್ಕೆ ಶಕ್ತಿ ಸಿಕ್ಕಿದೆ ಈಗಾಗಲೇ. ಹೇಗೆ? ನಾವು ಈಗಾಗಲೇ ಜಯಶಾಲಿಗಳಾಗಿದ್ದೇವೆ. ವೈರಿಯ ಕಾರ್ಯಗಳನ್ನು ನಾಶ ಮಾಡಲು ಅವಳು ನಾಶ ಮಾಡಿ ಬಿಟ್ಟಿದ್ದೇವೆ ನಾವು. ವಿ ಆರ್ ಆಲ್ರೆಡಿ ವಿಕ್ಟೋರಿಯಸ್ ಇನ್ ಜೀಸಸ್. ಆಮೇನ್. ಮಾತ್ರ ನಮಗೆ ಆ ಜಯ ಹೇಗೆ ಸಿಕ್ಕಿದೆ ಈಗಾಗಲೇ? ಹೇಗೆ? ಯೇಸು ಕ್ರಿಸ್ತನ ಕ್ರೂಜಲ್ಲಿ ಆ ಮುಗಿಸಿದ ಕಾರ್ಯದಿಂದಲೇ. ಯೇಸು ಕ್ರಿಸ್ತನ ಕ್ರೂಜಲ್ಲಿ ಜಯ ಹೊಂದಿದರಿಂದಲೇ ಇವತ್ತು ಆತನಲ್ಲಿ ನಾವಿದ್ದೇವೆ, ಯೇಸು ಕ್ರಿಸ್ತನಲ್ಲಿ ನಾವಿದ್ದೇವೆ, ಯೇಸು ಕ್ರಿಸ್ತ ನಮ್ಮಲ್ಲಿದ್ದ. ನಾವು ಯೇಸುವಿನಿಂದಾಗಿ ನಾವು ಜಯಶಾಲಿಗಳಾಗಿದ್ದೇವೆ. ನಾನು ಆಗ ಹೇಳಿದಂತೆ, ವಿ ಆರ್ ನಾಟ್ ವಿಕ್ಟಿಮ್ಸ್, ವಿ ಆರ್ ದ ವಿಕ್ಟೋರಿಯಸ್ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಮೋಸ್ಟ್ ಹೈ ಗಾಡ್. ಹಾಲೆಲೂಯಾ. ಯೇಸು ಕ್ರಿಸ್ತನ ಮಗಮಕ್ಕಳಾಗಿದ್ದೇವೆ, ಜಯಶಾಲಿ. ಆತನ ಜಯದಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ಆಮೆನ್. ಈ ಮನಸ್ಥಿತಿ, ಈ ಧೈರ್ಯದಿಂದ, ಈ ನಂಬಿಕೆಯಿಂದ ನಮಗೆ ದೇವರು ಕೊಟ್ಟಂಥ ಈ ವಿಶ್ವಾಸ ಜೀವಿತವನ್ನು ನಾವು ಜಯಶಾಲಿಯಾಗಿ ನಾವು ಜೀವಿಸಲಿಕ್ಕೆ ಸಹಾಯ ಆಗ್ತದೆ. ಹೇಗೆ? ಯೇಸು ಕ್ರಿಸ್ತನ್ ನಿನಗೆ ಕೊಟ್ಟಂಥ ಜಯ, ಆ ಕ್ರೂಜಲ್ಲಿ ಕೊಟ್ಟಂಥ ಜಯದಿಂದಾಗಲಿ. ಹಾಲೆಲೂಯಾ. ಆಮೆನ್. ಯೇಸು ಕ್ರೂಜಲ್ಲಿ ಆ ವೈರಿಯ ಮೇಲೆ ಜಯ ಸಾಧಿಸ್ತಾನೆ. ಆಮೆನ್. ಆತನ ತಲೆಯನ್ನು ಜಜ್ಜಿದ್ದಾನೆ ಪ್ರಿಯರೇ. ಮಾತ್ರವಲ್ಲ, ಆತನನ್ನು ನಿಶಸ್ತ್ರಗೊಳಿಸ್ತಾನೆ, ಅಂದರೆ ಆತನಿಗೆ ಶಸ್ತ್ರವಿಲ್ಲದ ಹಾಗೆ ಮಾಡಿದ್ದಾನೆ. ಆಮೆನ್. ಕ್ರೂಜೆಯಲ್ಲಿ ಯೇಸು ಕ್ರಿಸ್ತನಿಂದ ದೊರೆತ ಜಯದಲ್ಲಿ ನಾನು ನೀನುಗಳು ವಿಶ್ವಾಸ ದೇವ ಮಕ್ಕಳು ನಾವು ಪಾಲುಗಾರರಾಗಿದ್ದೇವೆ. ಈಗಾಗಲೇ ಹೇಳಿದೆ, ಇದನ್ನು ನಾವು ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಬೇಕು ನಾವು. ಎಫೆಸದಲ್ಲಿ ಹೇಳಿದಂತೆ, ಯಾವ ನಂಬಿಕೆ ಎಂಬ ಗುರಾಣಿ? ಯೇಸು ಕ್ರಿಸ್ತನ ಈಗಾಗಲೇ ಕ್ರೂಜೆಯಲ್ಲಿ ಮಾಡಿ ಮುಗಿಸ್ತಾನೆ ಎಲ್ಲ ಕಾರ್ಯಗಳನ್ನು. ಆ ನಂಬಿಕೆ ಎಂಬ ಗುರಾಣಿ ಹಿಡೀರಿ. ವೈರಿ ಎಲ್ಲ ಅಗ್ನ ಬಾಣಿಗಳನ್ನು ನಂದಿಸಲಿಕ್ಕೆ ನಂಬಿಕೆ ಎಂಬ ಗುರಾಣಿ ಹಿಡಿವಿ. ಹೇಗೆ? ಥಾಟ್ಗಳು ಬರ್ಬೋದು ಅಲ್ಲ ಸಲ್ಲದ್ದು, ಅದನ್ನು ಹೇಗೆ ಜಯಿಸ್ತೀರಿ? ದೇವರ ವಾಕ್ಯದಿಂದ. ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡೀರಿ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡೀರಿ. ಹಲ್ಲೆಲೂಯಾ. ಮಾತ್ರವಲ್ಲ ಪ್ರಿಯ, ದೇವರ ವಾಕ್ಯ ಕೊಲೊಸ್ಸೆ 2ನೇ ಅಧ್ಯಾಯ 14ರಿಂದ 15 ವಚನ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆಮೇನ್. ಮುಗಿಸಿ ಆಗಿದೆ. ಆತನು ದೊರೆತನಗಳನ್ನು, ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಆಮೆನ್. ಈಗಾಗಲೇ ಕೊಲೊಸ್ಸೆ 2ನೇ ಅಧ್ಯಾಯ 14ರಿಂದ 15 ವಚನ ಪ್ರಿಯರೇ, ನೋಡಿ, ಅಧ್ಯಯನ ಮಾಡಿ. ಈಗಾಗಲೇ ನಮಗೆ ಜಯ ಕೊಟ್ಟಾಗಿದೆ. ಈಗಾಗಲೇ ಕ್ರಿಸ್ತನ ಕ್ರೂಜಲ್ಲಿ ಜಯ ಹೊಂದಿದ್ದಾನೆ. ಆ ಜಯದಲ್ಲಿ ನಾವು ಪಾಲುಗಾರಾಗಿದ್ದೇವೆ. ಈ ಜಯದಲ್ಲಿ ನಾವು ಪಾಲುಗಾರಾಗಿದ್ದೇವೆ. ಮಾತ್ರವಲ್ಲ, ಈ ಜಯದ ಜೀವಿತವನ್ನು ನಾವು ನಡೆಸಬೇಕು. ಈ ಜಯದ ಜೀವಿತ ನಡೆಸಬೇಕಾದ್ರೆ ವಾಕ್ಯದಿಂದ ನಮ್ಮ ಮನಸ್ಸನ್ನು ತುಂಬಿಸಬೇಕು. ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು. ಈಗೆಲ್ಲ ಕೊಟ್ಟಂಥ ವಾಕ್ಯಗಳಲ್ಲಿ ನೀವು ನೆನಪು ಮಾಡಿಕೊಳ್ಳಿ, ಮೆಲುಕು ಹಾಕಿ, ಹೌದು, ನಾನು ಕರ್ತನ ಮಗಮಗಳಾಗಿದ್ದೇನೆ, ನನಗೆ ದೇವರ ಅಧಿಕಾರ ಕೊಟ್ಟಿದ್ದಾನೆ, ನಾನು ನೂತನ ಸೃಷ್ಟಿಯಾಗಿದ್ದೇನೆ. ನೀವು ಕುಗ್ಗಿಸಲ್ಪಡ್ಲಿಕ್ಕೆಲ್ಲ ನೀವು ಜೀವಿಸುವಂಥದ್ದು. ನೀವು ಕ್ರಿಸ್ತನ ಜಯದಲ್ಲಿ ಜಯಶಾಲಿಗಳಾಗಿದ್ದೀರಿ. ಈಗಾಗಲೇ ನೀವು ಜಯ ಹೊಂದಿದ್ದೀರಿ ಪ್ರಿಯರೇ ಕ್ರಿಸ್ತನಿಂದ. ಆ ಜಯದ ಜೀವಿತ, ಆ ಜಯವನ್ನು ಹೊಂದಿಕೊಂಡು ಕ್ರಿಸ್ತನಲ್ಲಿ ಜಯದ ಜೀವಿತವನ್ನು ಮಾಡುವಂಥ ದೇವ ಮಕ್ಕಳು ನೀವು ಆಗಿದ್ದೀರಿ. ಆಮೇನ್. ಇದನ್ನು ತಿಳ್ಕೊಳ್ಬೇಕು ನೀವು. ಹಲ್ಲೆಲೂಯಾ. ಆಮೇನ್. ಮಾತ್ರವಲ್ಲ, ನಾವು ಕ್ರಿಸ್ತನ ಬಲಪಾಶದಲ್ಲಿ, 4ನೇ ಪಾಯಿಂಟ್, ನಾವು ಕ್ರಿಸ್ತನ ಬಲಪಾಶದಲ್ಲಿ ಈಗಾಗಲೇ ಕೂತ್ಕೊಂಡಿದ್ದೇವೆ. ಆಮೇನ್. ಎಂಥ ಒಂದು ಆಶೀರ್ವಾದ ಪ್ರಿಯರೇ. ದೇವರ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ರಿಂದ 7ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ರಿಂದ 7ನೇ ವಚನ. ಆದರೆ ಕರುಣಾನಿಧಿಯಾಗಿರೋ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ನೋಡಿ, ಒಂದೊಂದು ಶಬ್ದ ನೋಡಿ. ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಹೇಗೆ? ನಾವು ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೇವೆ. ಆತನ ಸಲ ನಂಬಿಕೆ ಇಟ್ಟಿದ್ದೇವೆ. ನಾವು ಆತನ ಸಲ ನಂಬಿಕೆ ಇಟ್ಟು ನಾವು ಪರಿಶುದ್ಧ ನೀರಿನ ದೀಕ್ಷಾಸ್ನಾನವನ್ನು ಪಡೆದುಕೊಂಡಿದ್ದೇವೆ. ಆತನ ಮಕ್ಕಳಾಗಿದ್ದೇವೆ. ಹಾಲೆಲೂಯಾ. ಕ್ರಿಸ್ತನೊಂದಿಗೆ ನಮ್ಮನ್ನು ಬದುಕಿಸಿದನು. ಹೇಗೆ ನಾವು ರಕ್ಷಣೆ ಹೊಂದಿದ್ದು ಹೇಳಿ? ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೇವೆ. ಮಾತ್ರವಲ್ಲದೆ ಆತ ನಮ್ಮನ್ನು ಬದುಕಿಸಿದ್ದು ಮಾತ್ರವಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ, ಏನಂತೆ? ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ, ನೆನಪಿಟ್ಕೊಳ್ಳಿ, ಪರಲೋಕದಲ್ಲಿ ಆತನೊಂದಿಗೆ ಕೂಡಿರಿಸಿದ್ದಾನೆ. ಹಲ್ಲೆಲೂಯಾ.
ಎಂತಹೊಂದು ವಾಗ್ದಾನಗಳು ಪ್ರಿಯರೇ ಕ್ರಿಸ್ತನದು, ಎಂತಹದೊಂದು ಮಾತು. ಆತ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಮೊದಲನೇದಾಗಿ ಆತನ ಹೆಸರಿನ ನಿಮಿತ್ತ ಪವಿತ್ರಾತ್ಮನ ಮೂಲಕ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಪವಿತ್ರಾತ್ಮ ನಮ್ಮೊಳಗಿದ್ದಾನೆ. ಆಮೆನ್. ಮಾತ್ರ ಕ್ರೂಜೆಯಲ್ಲಿ ಈಗಾಗಲೇ ಆತನ ಜಯದಿಂದ ನಾವು ಜಯಶಾಲಿಯಾಗಿದ್ದೇವೆ. ಅಲ್ಲಲ್ಲಿ ಆತನ ಕ್ರೂಜೆಯಲ್ಲಿ ಈಗಾಗಲೇ ಜಯ ಹೊಂದಿದ್ದಾನೆ. ಆತನ ಜಯದಲ್ಲಿ ನಮ್ಮನ್ನು ಪಾಲುಗಾರನಾಗಿ ಮಾಡಿದ್ದಾನೆ. ಆಮೆನ್. ಮಾತ್ರವಲ್ಲ, 4ನೇದನ್ನು ನಾವು ನೋಡಿದ್ದು, ಆತನು ಈಗಾಗಲೇ ನಮ್ಮನ್ನು ತನ್ನ ಬಲಪಾಶದಲ್ಲಿ ಕೂತ್ಕೊಳ್ಳಿಸಿದ್ದಾನೆ. ಆಮೆನ್, ಆಮೆನ್. ಕೊನೆಯ ವಾಕ್ಯ ನಾನು ಓದ್ತೇನೆ ಪ್ರಿಯರೇ. ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿರಿಸಿದ್ದಾನೆ. ಎಂತಹ ಒಂದು ಸೌಭಾಗ್ಯವುಳ್ಳ ದೇವ ಮಕ್ಕಳು ಪ್ರಿಯರೇ. ನಾವು ಇದನ್ನು ತಿಳ್ಕೊಳ್ಳಬೇಕು. ಇದನ್ನು ದಿನಂಪ್ರತಿ ನಾವು ಮನವರಿಕೆ ಮಾಡಿಕೊಂಡು ಮೆಡಿಟೇಟ್ ಮಾಡ್ಕೊಂಡು ನಡಿಬೇಕು. ಹಲ್ಲೆಲೂಯಾ. ನಾವು ಜಯಶಾಲಿಗಳು ಕ್ರಿಸ್ತನಲ್ಲಿ. ಮತ್ತು ದೇವರ ವಾಕ್ಯ ಹೇಳ್ತಾ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲ ಕಾರ್ಯವನ್ನು ಮಾಡಲು ನಾನು ಶಕ್ತನಾಗಿದ್ದೇನೆ. ಆಮೆನ್. ದೇವರ ವಾಕ್ಯ ನಿಮ್ಮನ್ನು ಉತ್ತೇಜನ ಪಡಿಸಿದೆ ಎಂಬುದಾಗಿ ನಂಬ್ತೇನೆ ನಾನು ಪ್ರಿಯರೇ. ಇದು ಜೀವದ ವಾಕ್ಯ, ದೇವರ ವಾಕ್ಯ. ಹಲ್ಲೆಲೂಯಾ. ಇಬ್ಬಾಯಿ ಕತ್ತಿ ಅಂತ ವಾಕ್ಯ. ಹಲ್ಲೆಲೂಯಾ. ಆಮೆನ್. ಇದು ನಿಮ್ಮನ್ನು ಉತ್ತೇಜನ ಪಡಿಸಿದೆ ಎಂಬುದಾಗಿ ನಂಬ್ತೇನೆ. ಖಂಡಿತವಾಗಿ ಈ ವಾಕ್ಯವು ನಿಮ್ಮ ಹೃದಯದಲ್ಲಿ ಅದೊಂದು ಬೇರೂರಿ, ಅದು ತಂದೆ ದೇವರ ರಾಜ್ಯದ ಮಹಿಮೆಗಾಗಿ ಯೇಸುವಿನ ಹೆಸರಿನಲ್ಲಿ ಪರಿಶುದ್ಧಾತ್ಮನ ಬಲದಿಂದ ನೀವು ಕ್ರಿಸ್ತನಿಗೋಸ್ಕರ ಜೀವಿಸುವಂಥ ದೇವ ಮಕ್ಕಳಾಗಿ ಬಾಳುವಂತೆ ನಾನು ಕ್ರಿಸ್ತನಲ್ಲಿ ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಆಮೆನ್, ಆಮೆನ್. ಪರಿಶುದ್ಧನಾದ ತಂದೆಯ ದೇವರ ರಕ್ಷಕನಾದ ಯೇಸುವೆ, ನೀನು ಕೊಟ್ಟಂಥ ಈ ಜೀವದ ವಾಕ್ಯಕ್ಕಾಗಿ ಸ್ತೋತ್ರ ರಾಜನೇ. ಹೌದು ಕರ್ತನೆ, ನೀನು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಿ. ದೇವ ಮಕ್ಕಳಾದ ನಮಗೆ ನೀನು ಅಧಿಕಾರ ಕೊಟ್ಟಿದ್ದಿ ಕರ್ತನೆ. ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಮಾಡಿದೆ. ನೀನು ನಮ್ಮನ್ನು ನಿನ್ನ ಅಧಿಕಾರದಲ್ಲಿ ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಾವು ನಿನ್ನ ಹೆಸರಿನಲ್ಲಿ ಪರಿಶುದ್ಧಾತ್ಮ ಬಲದಿಂದ ತಂದೆ ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ಬೇಕಾದ ಎಲ್ಲ ರೀತಿಯ ಜ್ಞಾನವನ್ನು, ಪರಿಶುದ್ಧಾತ್ಮನ ನಡೆಸುವಿಕೆ, ವಾಕ್ಯದ ಬಲವನ್ನು ನಮಗೆ ಕೊಟ್ಟು ನೀನು ನಡೆಸ್ತಿರೋದಕ್ಕಾಗಿ ಸ್ತೋತ್ರಪ್ಪ. ದೇವರು, ನಾವು ಜೀವಿಸುವಂಥದ್ದು ನಿನ್ನಗೋಸ್ಕರ, ನಿನ್ನ ಮಹಿಮೆಗಾಗಿ ಯೇಸುವೆ. ನೀನು ನಮ್ಮಲ್ಲಿ ಹೆಚ್ಚಬೇಕು ರಾಜನೇ, ನಾವು ಕಡಿಮೆಯಾಗಬೇಕಪ್ಪ. ನಿನ್ನ ಆಶೆ ನಮ್ಮ ಆಶೆಯಾಗಿದೆ ಯೇಸುವೆ. ನಿನ್ನ ಚಿತ್ತವೇ ಅದು ನಮ್ಮ ಚಿತ್ತವಾಗಿದೆ ಅಪ್ಪ. ನಿನಗೆ ಮಹಿಮೆ ಸಲ್ಲಿಸ್ತೇ ಅಪ್ಪ. ನಿನಗೆ ಕೊಂಡಾಟವಾಗಲಿ ಸ್ವಾಮಿ. ದೇವರಲ್ಲಿ ಬಂದಿರೋ ಪ್ರತಿಯೊಬ್ಬ ಮಕ್ಕಳು ನಿಮ್ಮ ಜೋಕಲಲ್ಲಿ ಒಪ್ಪಿಸಿಕೊಡ್ತೇನೆ. ಎಲ್ಲರ ಜೀವಿತದಲ್ಲಿ ಸಹ ನೀನು ಕಾರ್ಯ ಮಾಡು. ನಿನ್ನ ಟ್ರೂ ಡಿಸೈಪಲ್ಗಳಾಗಿ, ನಿನ್ನ ಪ್ರೀತಿಯ ಮಕ್ಕಳಾಗಿ ಕರ್ತನೆ. ನಿನಗೋಸ್ಕರ ಸಾಕ್ಷಿಯ ಜೀವಿತವನ್ನು ಜೀವಿಸುತ್ತಾ, ನಿನ್ನ ಸುವಾರ್ತೆಯನ್ನು ಸಾರುತ್ತಾ, ನಿನ್ನ ರಾಜ್ಯದ ಮಹಿಮೆಗಾಗಿ, ನಿನ್ನ ನಾಮದ ನಿಮಿತ್ತ ನಿನ್ನ ನಾಮವನ್ನು ಮಹಿಮೆಪಡಿಸ್ತಾ, ನಿನ್ನ ನಾಮಕ್ಕೆ ಮಹಿಮೆ ತರುವಂಥ ಮಕ್ಕಳಾಗಿ, ನಿನ್ನ ಹೆಸರಿನಲ್ಲಿ ಅದ್ಭುತ ಕಾರ್ಯಗಳು ನಿನ್ನ ರಾಜ್ಯದ ಮಹಿಮೆಗಾಗಿ ಮಾಡುತ್ತಾ ಜೀವಿಸುವಂಥ, ನಿನಗಾಗಿ ಸಾಕ್ಷಿ ಜೀವಿತವನ್ನು ಹೊಂದಿಕೊಂಡು ಬಾಳುವಂಥ ಮಕ್ಕಳಾಗಿ ಇಲ್ಲಿರುವ ಎಲ್ಲರೂ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಅಪ್ಪ. ನಿನಗೆ ಸ್ತೋತ್ರವಾಗಲಿ ಅಪ್ಪ. ನಿನ್ನ ಕೊಂಡಾಟವಾಗಲಿ. ನೀನು ನಮ್ಮಲ್ಲಿ ಹೆಚ್ಚಬೇಕಪ್ಪ, ನಾವು ಕಡಿಮೆ ಆಗಬೇಕು. ಎಲ್ಲವನ್ನ ನಮ್ಮ ರಕ್ಷಕ ದೇವರ ಯೇಸುವಿನಲ್ಲಿ ಬೇಡಿ ಹೊಂದಿದ್ದೇವೆ. ನಿನಗೆ ಮಹಿಮೆ ಸಲ್ಲಿಸ್ತೇವೆ ಯೇಸುವೆ. ಆಮೆನ್, ಆಮೆನ್. God bless you all. Hallelujah.